ಶ್ರೀವತ್ಸ ಇನ್ನೂ ಬದುಕಿದ್ದಾಳೆ. ಸುಜಾತ ಕಟ್ಟಿದ ಕಟ್ಟುಕತೆಗೆ ಹೊಸ ಟ್ವಿಸ್ಟ್. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ ಎಸ್ಐಟಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ. ಎಸ್ಐಟಿ ತನಿಖಾಧಿಕಾರಿ ಗುಣಪಾಲ್ ಅಜ್ಜೆ ಪ್ರಶ್ನೆಗಳಿಗೆ ದಾಖಲೆ ಒದಗಿಸಲಾಗದೆ ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾಳೆ. ನಾನು ಹೇಳಿದ ಕತೆ 80% ಸುಳ್ಳು, ಎಲ್ಲಾ ಕಾಲ್ಪನಿಕ ಪಾತ್ರಗಳು ಅಂತ ಸುಜಾತ ಭಟ್ ಹೇಳಿದ್ದಾಳಂತೆ. ಸುಜಾತ ಭಟ್ ಹೇಳಿದ್ದು ಒಂದೇ ಸತ್ಯ. ಭೂ ವಿವಾದ ಇರೋದು ಸತ್ಯ, ಬೇರೆ ಎಲ್ಲ ಕಾಲ್ಪನಿಕ ಅಂತ ಹೇಳಿದ್ದಾಳಂತೆ. ತನ್ನಿಂದ ಒತ್ತಾಯಪೂರ್ವಕವಾಗಿ ಈ ಕತೆ ಹೇಳಿಸಲಾಗಿದೆ, ಷಡ್ಯಂತ್ರ ಪಿತೂರಿಯಲ್ಲಿ ಸಿಲುಕಿಸಲಾಗಿದೆ ಅಂತ ಸುಜಾತ ಭಟ್ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ವಾಸಂತಿ ಇನ್ನೂ ಜೀವಂತ. ಇದೀಗ ಸುಜಾತ ಕಟ್ಟಿದ್ದ ಕಟ್ಟುಕತೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಥೆಯಲ್ಲಿ ಸತ್ತಿದ್ದ ವಾಸಂತಿ ಶ್ರೀವತ್ಸ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಸುಜಾತ ಭಟ್ ಎಸ್ಐಟಿ ಮುಂದೆ ಹೇಳಿದ್ದಾಳೆ. ವಾಸಂತಿಯ ಶವ ಅಂತ ಸಿಕ್ಕಿದ್ದು ನದಿಯಲ್ಲಿ ಕೊಳೆತ ಶವ, ಅದು ವಾಸಂತಿಯ ಶವ ಆಗಿರಲಿಲ್ಲ. ಕೊಳೆತ ಶವ ವಾಸಂತಿಯದ್ದು ಅಂತ ಹೇಗ್ ನಂಬಿದ್ರಿ ಅಂತ ಸುಜಾತ ಹೇಳಿದ್ದಾಳೆ. ಸುಜಾತ ಭಟ್ ನೀಡಿರುವ ಮಾಹಿತಿ ಆಧಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, ಆಕೆಯ ಅಸ್ಥಿಯನ್ನ ಹುಡುಕೊಡಿ ಅಂತ ಸುಜಾತ ಭಟ್ ಕಾರಿನಲ್ಲಿ ಬಂದು ದೂರು ಕೊಟ್ಟಿದ್ರು. ಆನಂತರ ಸುಳ್ಳು ವಾಸಂತಿಯ ಫೋಟೋ ತೋರಿಸಿ ಸಿಕ್ಕಾಕೊಂಡಿದ್ರು. ಮಾಧ್ಯಮ ಹಾಗೂ ಬುರುಡೆ ಗ್ಯಾಂಗ್ ಮುಂದೆ ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ರು. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ ಎಸ್ಐಟಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾಳೆ. ಈಗ ವಾಸಂತಿ ಬಗ್ಗೆ ಮತ್ತೊಂದು ಬಾಂಬ್ ಸಿಡಿಸಿದ್ದು, ಈ ಕತೆ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಆ ಸುಜಾತಾನೇ ಬಲ್ಲರು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ವಾಸಂತಿ ಶ್ರೀವತ್ಸ ಇನ್ನೂ ಬದುಕಿದ್ದಾಳೆ. ಸುಜಾತ ಕಟ್ಟಿದ ಕಟ್ಟುಕತೆಗೆ ಹೊಸ ಟ್ವಿಸ್ಟ್. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ ಎಸ್ಐಟಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ. ಎಸ್ಐಟಿ ತನಿಖಾಧಿಕಾರಿ ಗುಣಪಾಲ್ ಅಜ್ಜೆ ಪ್ರಶ್ನೆಗಳಿಗೆ ದಾಖಲೆ ಒದಗಿಸಲಾಗದೆ ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ. ನಾನು ಹೇಳಿದ ಕತೆ 80% ಸುಳ್ಳು, ಎಲ್ಲಾ ಕಾಲ್ಪನಿಕ ಪಾತ್ರಗಳು ಅಂತ ಸುಜಾತ ಭಟ್ ಹೇಳಿದ್ದಾಳಂತೆ. ಸುಜಾತ ಭಟ್ ಹೇಳಿದ್ದು ಒಂದೇ ಸತ್ಯ. ಭೂ ವಿವಾದ ಇರೋದು ಸತ್ಯ, ಬೇರೆ ಎಲ್ಲ ಕಾಲ್ಪನಿಕ ಅಂತ ಹೇಳಿದ್ದಾಳಂತೆ. ತನ್ನಿಂದ ಒತ್ತಾಯಪೂರ್ವಕವಾಗಿ ಈ ಕತೆ ಹೇಳಿಸಲಾಗಿದೆ, ಷಡ್ಯಂತ್ರ ಪಿತೂರಿಯಲ್ಲಿ ಸಿಲುಕಿಸಲಾಗಿದೆ ಅಂತ ಸುಜಾತ ಭಟ್ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ವಾಸಂತಿ ಇನ್ನೂ ಜೀವಂತ. ಇದೀಗ ಸುಜಾತ ಕಟ್ಟಿದ್ದ ಕಟ್ಟುಕತೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಥೆಯಲ್ಲಿ ಸತ್ತಿದ್ದ ವಾಸಂತಿ ಶ್ರೀವತ್ಸ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಸುಜಾತ ಭಟ್ ಎಸ್ಐಟಿ ಮುಂದೆ ಹೇಳಿದ್ದಾಳೆ. ವಾಸಂತಿಯ ಶವ ಅಂತ ಸಿಕ್ಕಿದ್ದು ನದಿಯಲ್ಲಿ ಕೊಳೆತ ಶವ, ಅದು ವಾಸಂತಿಯ ಶವ ಆಗಿರಲಿಲ್ಲ. ಕೊಳೆತ ಶವ ವಾಸಂತಿಯದ್ದು ಅಂತ ಹೇಗ್ ನಂಬಿದ್ರಿ ಅಂತ ಸುಜಾತ ಹೇಳಿದ್ದಾಳೆ. ಸುಜಾತ ಭಟ್ ನೀಡಿರುವ ಮಾಹಿತಿ ಆಧಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, ಆಕೆಯ ಅಸ್ಥಿಯನ್ನ ಹುಡುಕೊಡಿ ಅಂತ ಸುಜಾತ ಭಟ್ ಕಾರಿನಲ್ಲಿ ಬಂದು ದೂರು ಕೊಟ್ಟಿದ್ರು. ಆನಂತರ ಸುಳ್ಳು ವಾಸಂತಿಯ ಫೋಟೋ ತೋರಿಸಿ ಸಿಕ್ಕಾಕೊಂಡಿದ್ರು. ಮಾಧ್ಯಮ ಹಾಗೂ ಬುರುಡೆ ಗ್ಯಾಂಗ್ ಮುಂದೆ ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ರು. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ ಎಸ್ಐಟಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾಳೆ. ಈಗ ವಾಸಂತಿ ಬಗ್ಗೆ ಮತ್ತೊಂದು ಬಾಂಬ್ ಸಿಡಿಸಿದ್ದು, ಈ ಕತೆ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಆ ಸುಜಾತಾನೇ ಬಲ್ಲರು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ವಾಸಂತಿ ಶ್ರೀವತ್ಸ ಇನ್ನೂ ಬದುಕಿದ್ದಾಳೆ. ಸುಜಾತ ಕಟ್ಟಿದ ಕಟ್ಟುಕತೆಗೆ ಹೊಸ ಟ್ವಿಸ್ಟ್. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ ಎಸ್ಐಟಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ. ಎಸ್ಐಟಿ ತನಿಖಾಧಿಕಾರಿ ಗುಣಪಾಲ್ ಅಜ್ಜೆ ಪ್ರಶ್ನೆಗಳಿಗೆ ದಾಖಲೆ ಒದಗಿಸಲಾಗದೆ ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ.
ನಾನು ಹೇಳಿದ ಕತೆ 80% ಸುಳ್ಳು, ಎಲ್ಲಾ ಕಾಲ್ಪನಿಕ ಪಾತ್ರಗಳು ಅಂತ ಸುಜಾತಾ ಭಟ್ ಹೇಳಿದ್ದಾಳಂತೆ. ಸುಜಾತಾ ಭಟ್ ಹೇಳಿದ್ದು ಒಂದೇ ಸತ್ಯ. ಭೂ ವಿವಾದ ಇರೋದು ಸತ್ಯ, ಬೇರೆ ಎಲ್ಲ ಕಾಲ್ಪನಿಕ ಅಂತ ಹೇಳಿದ್ದಾಳಂತೆ. ತನ್ನಿಂದ ಒತ್ತಾಯಪೂರ್ವಕವಾಗಿ ಈ ಕತೆ ಹೇಳಿಸಲಾಗಿದೆ, ಷಡ್ಯಂತ್ರ ಪಿತೂರಿಯಲ್ಲಿ ಸಿಲುಕಿಸಲಾಗಿದೆ ಅಂತ ಸುಜಾತಾ ಭಟ್ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ವಾಸಂತಿ ಇನ್ನೂ ಜೀವಂತ. ಇದೀಗ ಸುಜಾತಾ ಕಟ್ಟಿದ್ದ ಕಟ್ಟು ಕತೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕತೆಯಲ್ಲಿ ಸತ್ತಿದ್ದ ವಾಸಂತಿ ಶ್ರೀವತ್ಸ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಸುಜಾತಾ ಭಟ್ ಎಸ್ಐಟಿ ಮುಂದೆ ಹೇಳಿದ್ದಾಳೆ. ವಾಸಂತಿಯ ಶವ ಅಂತ ಸಿಕ್ಕಿದ್ದು ನದಿಯಲ್ಲಿ ಕೊಳೆತ ಶವ, ಅದು ವಾಸಂತಿಯ ಶವ ಆಗಿರಲಿಲ್ಲ. ಕೊಳೆತ ಶವ ವಾಸಂತಿಯದ್ದು ಅಂತ ಹೇಗ್ ನಂಬಿದ್ರಿ ಅಂತ ಸುಜಾತಾ ಹೇಳಿದ್ದಾಳೆ. ಸುಜಾತಾ ಭಟ್ ನೀಡಿರುವ ಮಾಹಿತಿ ಆಧಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, ಆಕೆಯ ಅಸ್ಥಿಯನ್ನ ಹುಡುಕೊಡಿ ಅಂತ ಸುಜಾತಾ ಭಟ್ ಕಾರಿನಲ್ಲಿ ಬಂದು ದೂರು ಕೊಟ್ಟಿದ್ರು. ಆನಂತರ ಸುಳ್ಳು ವಾಸಂತಿಯ ಫೋಟೋ ತೋರಿಸಿ ಸಿಕ್ಕಾಕೊಂಡಿದ್ರು. ಮಾಧ್ಯಮ ಹಾಗೂ ಬುರುಡೆ ಗ್ಯಾಂಗ್ ಮುಂದೆ ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ರು. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತಾ ಭಟ್ ಎಸ್ಐಟಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾಳೆ. ಈಗ ವಾಸಂತಿ ಬಗ್ಗೆ ಮತ್ತೊಂದು ಬಾಂಬ್ ಸಿಡಿಸಿದ್ದು, ಈ ಕತೆ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಆ ಸುಜಾತಾನೇ ಬಲ್ಲರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಾಸಂತಿ ಶ್ರೀವತ್ಸ ಇನ್ನೂ ಬದುಕಿದ್ದಾಳೆ. ಸುಜಾತಾ ಕಟ್ಟಿದ ಕಟ್ಟು ಕತೆಗೆ ಹೊಸ ಟ್ವಿಸ್ಟ್. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತಾ ಭಟ್ ಎಸ್ಐಟಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾಳೆ. ಎಸ್ಐಟಿ ತನಿಖಾಧಿಕಾರಿ ಗುಣಪಾಲ್ ಅಜ್ಜೆ ಪ್ರಶ್ನೆಗಳಿಗೆ ದಾಖಲೆ ಒದಗಿಸಲಾಗದೆ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಿದ್ದಾಳೆ. ನಾನು ಹೇಳಿದ ಕತೆ 80% ಸುಳ್ಳು, ಎಲ್ಲಾ ಕಾಲ್ಪನಿಕ ಪಾತ್ರಗಳು ಅಂತ ಸುಜಾತಾ ಭಟ್ ಹೇಳಿದ್ದಾಳಂತೆ. ಸುಜಾತಾ ಭಟ್ ಹೇಳಿದ್ದು ಒಂದೇ ಸತ್ಯ. ಭೂ ವಿವಾದ ಇರೋದು ಸತ್ಯ, ಬೇರೆ ಎಲ್ಲ ಕಾಲ್ಪನಿಕ ಅಂತ ಹೇಳಿದ್ದಾಳಂತೆ. ತನ್ನಿಂದ ಒತ್ತಾಯಪೂರ್ವಕವಾಗಿ ಈ ಕತೆ ಹೇಳಿಸಲಾಗಿದೆ, ಷಡ್ಯಂತ್ರ ಪಿತೂರಿಯಲ್ಲಿ ಸಿಲುಕಿಸಲಾಗಿದೆ ಅಂತ ಸುಜಾತಾ ಭಟ್ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ವಾಸಂತಿ ಇನ್ನೂ ಜೀವಂತ. ಇದೀಗ ಸುಜಾತಾ ಕಟ್ಟಿದ್ದ ಕಟ್ಟು ಕತೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕತೆಯಲ್ಲಿ ಸತ್ತಿದ್ದ ವಾಸಂತಿ ಶ್ರೀವತ್ಸ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಸುಜಾತಾ ಭಟ್ ಎಸ್ಐಟಿ ಮುಂದೆ ಹೇಳಿದ್ದಾಳೆ. ವಾಸಂತಿಯ ಶವ ಅಂತ ಸಿಕ್ಕಿದ್ದು ನದಿಯಲ್ಲಿ ಕೊಳೆತ ಶವ, ಅದು ವಾಸಂತಿಯ ಶವ ಆಗಿರಲಿಲ್ಲ. ಕೊಳೆತ ಶವ ವಾಸಂತಿಯದ್ದು ಅಂತ ಹೇಗ್ ನಂಬಿದ್ರಿ ಅಂತ ಸುಜಾತಾ ಹೇಳಿದ್ದಾಳೆ. ಸುಜಾತಾ ಭಟ್ ನೀಡಿರುವ ಮಾಹಿತಿ ಆಧಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, ಆಕೆಯ ಅಸ್ಥಿಯನ್ನ ಹುಡುಕೊಡಿ ಅಂತ ಸುಜಾತಾ ಭಟ್ ಕಾರಿನಲ್ಲಿ ಬಂದು ದೂರು ಕೊಟ್ಟಿದ್ರು. ಆನಂತರ ಸುಳ್ಳು ವಾಸಂತಿಯ ಫೋಟೋ ತೋರಿಸಿ ಸಿಕ್ಕಾಕೊಂಡಿದ್ರು. ಮಾಧ್ಯಮ ಹಾಗೂ ಬುರುಡೆ ಗ್ಯಾಂಗ್ ಮುಂದೆ ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ರು. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತಾ ಭಟ್ ಎಸ್ಐಟಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾಳೆ. ಈಗ ವಾಸಂತಿ ಬಗ್ಗೆ ಮತ್ತೊಂದು ಬಾಂಬ್ ಸಿಡಿಸಿದ್ದು, ಈ ಕತೆ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಆ ಸುಜಾತಾನೇ ಬಲ್ಲರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.